ಹುಡುಗರಿಗೆ ಅದೇ ಹೇಳ್ತೀನಿ, ಯು ಎಂಜಾಯ್ ದ ಬ್ಲಿಸ್ ಆಫ್ ದಟ್ ಜರ್ನಿ. ನೀವು ಈ ರೋಡ್ಗೆ ಬರದೆ ಹೋದ್ರೆ ಕಷ್ಟ. ಅದು ಸುಮಾರು 5:30 ಗಂಟೆ ಪ್ರೋಗ್ರಾಮ್, ಫಸ್ಟ್ ಪ್ರೋಗ್ರಾಮ್. ಅದು ಡಾಕ್ಟರ್ಸ್ ಯಾರು ಎದ್ದೇಳಲೇ ಇಲ್ಲ. ಥರ ಐಕಾನಿಕ್ ಆಗಿ ನಾನು ಯಾವಾಗಲೂ ಫಾಲೋ ಮಾಡೋದು, ಕೇಳೋದು ಭೀಮಸೇನ್ ಜೋಶಿ ಅವರು ತುಂಬ ಇಂಪ್ಯಾಕ್ಟ್ ಆಗಿದೆ. ಎಲ್ರಿಗೂ ನನ್ನ ಹತ್ರ ಶಿಷ್ಯ ಸಿಗಲಿ, ಯಾಕಂದ್ರೆ ನಾನು ಯಾವಾಗಲೂ ಕಲಿತಾನೆ ಇರ್ತೀನಿ. ಒಬ್ಬ ಶಿಷ್ಯನಿಗೆ ನಿಮ್ಮಂಥ ಗುರು ಸಿಗಬೇಕು. ಅದೇ ಅನುಭವ. ಅದು ಸಂಗೀತದಲ್ಲಿ ದಿನೇ ಒಂದೊಂದು ಅನುಭವ ಆಗ್ತಾ ಇರುತ್ತೆ ನಮಗೆ. ಬಹುಶಃ ಒಂದು 50 ವರ್ಷ ಆಗೋಷ್ಟರಲ್ಲಿ ಅವು ಫುಲ್ಲು ರೈಪಾಗಿ ಒಂದು ರಾಗ ಇರ್ಬೋದು ಅಥವಾ ಒಂದು, ಅದಕ್ಕೆ ಅಡಾಪ್ಟಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಹೌದೌದು, ಅದು ನಾವು ಹೇಳ್ತೀವಲ್ಲ, ಒಂದು ಅದೇ ನಾವು ಹಾಡೋದೇ. ಇದರ ಅರ್ಥ ಮತ್ತೆ ನಮಗೆ ಅಷ್ಟು ಗುರು ಪರಂಪರೆಯಲ್ಲಿ ನಾವು ಕಲ್ತಿದ್ದಕ್ಕೆ, ಯಾವ ಒಂದು ನಮ್ಮ ಶಾಸ್ತ್ರೀಯ ರಾಗದ ಪರಂಪರೆಗೆ ಅವರ ಒಂದು ಇದರಿಂದ ಒಂದು ಆಶೀರ್ವಾದ, ಒಂದು ಅನುಗ್ರಹದಿಂದ ಅದಕ್ಕೆ, ಯಾಕಂದ್ರೆ ಅವ್ರು ಹಂಗೆ ಕಲಿಸಿದ್ದಾರೆ. ಅಚ್ಚುತಿ ಎಲ್ಲೂ ಬಂದಿಲ್ಲ, ಬರೋದೂ ಇಲ್ಲ. ಈಗ ಮೊನ್ನೆ ಒಂದು ಉತ್ಸವದಲ್ಲಿ ಇದರಲ್ಲಿ ಸಾಬ್ನಿ ಬಿಲಾವಲ್ ಅಂತ ಒಂದು ರಾಗ ಇದೆ. ದುರ್ಗೆ ಸದಾ ದೇ ಇನ್ನ ಅದೇ ದೇ ಇನ್ನ ಮಧ್ಯ ಇದೆ. ದೇವಿ ದುರ್ಗೆ ಸದಾ ಸಂತ ಋಷಿ ಪಾಲಿನಿ ದೇ ಅಂದರೆ ದೇನ ದೇ ದೇನ 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 ದ ಈ ಥರ ಮಧ್ಯ ಮಧ್ಯ ಅವ್ರು ಬಂದಿಷ್ನಲ್ಲೇ ಈ ಥರ ಡಿವಿಷನ್ಸ್ ಇರೋದು. ಹಾಂ, ಅಸುರ ದಲ ದಲೀನಿ ಅಸುರ ದಲ ದಲೀನಿ ಸತನ ಕೋ ಮನಹಾರಿಣಿ ಸತನ ಕೋ ಮನ ಈ ಥರ ಕಲ್ತಿದ್ದಕ್ಕೆ ನಮಗೆ ಅದು ಛಂದಸ್ಸು ಅವ್ರು ಕಲಿಸೋರು ಹಂಗಿದ್ರು ಸರ್. ಈ ನಾನೆಲ್ಲ ಹುಡುಗರಿಗೆ ಅದೇ ಹೇಳ್ತೀನಿ, ಯು ಎಂಜಾಯ್ ದ ಬ್ಲಿಸ್ ಆಫ್ ದಟ್ ಜರ್ನಿ. ನೀವು ಈ ರೋಡ್ಗೆ ಬರದೆ ಹೋದ್ರೆ ಕಷ್ಟ. ಹೌದು, ಆ ರೋಡಿಗೆ ಬಂದರೆ ಗೊತ್ತಾಗುತ್ತಲ್ಲ ಎಲ್ಲಿ ಟ್ರಾಫಿಕ್ ಜಾಮ್ ಇದೆ, ಎಲ್ಲಿ ಹಂಪಿದೆ. ಸೊ ಯು ಒನ್ಸ್ ಇನ್ ಲೈಫ್ ಟೈಮ್ ಎವ್ರಿಬಡಿ ಶುಡ್ ಟ್ರಾವೆಲ್. ಹೌದು, ಆ ರುಚಿ ಬೆಳೆಸ್ಕೋಬೇಕು, ಇಲ್ಲ ಅಂದರೆ ಆಗಲ್ಲ. ಮತ್ತು ಪ್ಯಾಷನ್ ಇರಬೇಕು. ನೀವು ಪಾಠ ಇದ್ದಾರೆ, ಕೆಲವು ಒಳ್ಳೆ ಸ್ಟೂಡೆಂಟ್ಸ್ ಇದ್ದಾರೆ. ನನಗೆ ಬಿಡುವ ಸಮಯದ ಪ್ಯಾಂಡಮಿಕ್ ಟೈಮಿಗಂತೂ ಒಳ್ಳೊಳ್ಳೆ ಸ್ಟೂಡೆಂಟ್ಸು ಎನ್ರೋಲ್ ಆದರು. ಸೊ ಅದು ನಾನೇ ಬೆನ್ನತ್ಕೊಂಡು ಬನ್ನಿ 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 ಅಂತ ಹೇಳಿ ಅವರಿಗೆಲ್ಲ ಬ್ಯುಸಿ ಇರ್ತಾರೆ. IT ಡಿಸ್ಟೆನ್ಸ್ ದೊಡ್ಡ ಕತೆ ಇಲ್ಲಿ ಬೆಂಗಳೂರಲ್ಲಿ ಒಂದು ಕಡೆಯಿಂದ ಆಗಲಿ. ಮತ್ತು ಅವ್ರಿಗೂ ವಿಪರೀತ ಆಕ್ಟಿವಿಟೀಸ್ ಇರುತ್ತೆ. ಬಟ್ ಸ್ಟಿಲ್ ಡಿಸೈಪಲ್ಸ್ ಆರ್ ಆಲ್ವೇಸ್ ವೆರಿ, ಭಾಳ ತುಂಬ ಒಳ್ಳೆ ಡಿಸೈಪಲ್. ಅವ್ರಿಗೂ ತುಂಬ ಗೌರವ ಇದೆ. ಬರ್ತಾರೆ, ಕಲಿತಾರೆ. ನಮ್ಮ ಸುರ್ಬಹಾರ್ ಇದರಿಂದ ಅವ್ರಿಗೂ ಒಂದು ಗುರುವಿನ ಒಂದು ಗುರುವಂದನಾ ಪ್ರಾರ್ಥನೆ ಹಾಡ್ತಾರೆ. ಕೆಲವರು ಇಂಡಿವಿಜುವಲ್ ಪರ್ಫಾರ್ಮ್ ಮಾಡ್ತಾರೆ. ಇನ್ನೂ ಚಾನಲೈಸ್ ಆಗಬೇಕು, ಬಟ್ ಇದ್ದಾರೆ ಸ್ಟೂಡೆಂಟ್ಸ್. ನೀವು ಸಂಗೀತನೂ ಸಂಯೋಜನೆ ಮಾಡ್ತೀರಿ, ಅಂದರೆ ಹಲವು ನಿಮ್ಮ ಬಯೋಡಾಟನ್ನು ಸಂಗೀತ ರೂಪಕಗಳನ್ನ ಮಾಡಿಕೊಂಡಿದ್ದೀರಿ. ಅಂದರೆ ಫೀಚರ್ಸ್, ಕಾನ್ಸೆಪ್ಟ್ಸ್ ಅವೆಲ್ಲ ಹೇಗೆ? ಅದರಲ್ಲಿ ಕೆಲಸ ತುಂಬ ಇದೆ ಸರ್. ಆರ್ಗನೈಸಿಂಗ್ ಇಸ್ ಬಿಗ್ ಇದು. ಈಗ ಸಂಗೀತ ನೃತ್ಯ ನಿನಾದ ಅಂತ ಮಾಡಿದೆ ಹಂಪಿ ಉತ್ಸವಕ್ಕೆ. ತುಂಬ ಕೆಲಸ ಇದೆ ಅದಕ್ಕೆ.
ಆವಾಗ ಡ್ಯಾನ್ಸರ್ಸ್ ಎಲ್ಲ ತೊಗೊಂಡೋಗಿ ಅದಕ್ಕೆ ಸೂಟಬಲ್ ಬಂದಿಷ್ಗಳನ್ನ, ಅಂದರೆ ಹಾಡಿಗಲ್ಲ, ದುರ್ಗಾರಾಗದಲ್ಲಿ ಬಂದಿಶು, ಈ ಥರ ಝಪ್ತಾಲ್ ಬಂದಿಶ್ ಬೇರೆ, ಕಥಕ್ನವ್ರು ಬಂದರು, ಭರತನಾಟ್ಯಮ್ದವ್ರು ಬಂದರು, ಆ ಥರ ಬೇರೆ ಬೇರೆ ಅನ್ಸೆಂಬಲ್ ಮಾಡಿ ಈ ಜನಕ್ಕೇನೋ ಹೊಸದಾಗಿ ಆ ಥರ ಉತ್ಸವಗಳಲ್ಲೆಲ್ಲ ಸಮಥಿಂಗ್ ಏನೋ ಇರಬೇಕು, ಆಮೇಲೆ ಏನೋ ಸಮಥಿಂಗ್ ನ್ಯೂ ಇಟ್ ಈಸ್ ಹ್ಯಾಪ್ನಿಂಗ್ ಅಂತ ಅದು ನಂಗೆ. ಬಟ್ ಅದಕ್ಕೆ ತುಂಬ ಕೆಲಸ ಇದೆ, ಅದಕ್ಕೆ ತೃಪ್ತಿ ಅನ್ನೋದು ಬರಲ್ಲ. ಯಾಕೆ ಗೊತ್ತಾ, ದಿರ್ ಇಸ್ ನೋ ಎಂಡ್ ಟು ದ್ಯಾಟ್. ಬಿಕಾಸ್ ಇನ್ನೊಂದು ಆರ್ಟ್ ಫಾರ್ಮ್ ನಾವು ತೊಗೋತೀವಿ, ಇನ್ನೊಂದು ಈಗ ನಾನು ಅಲ್ಲಿ ಶುರು ಮಾಡಿದ್ದು ಸಂಗೀತ ಸರಿತಾಯಿಂದ, ಏನು ನಾನು ಚಿಕ್ಕವಳದಾಗ ಕೇಳ್ತಿದ್ನಲ್ಲ, ಅಲ್ಲಿಂದ ರಾಗರಾಗಿಣಿಗಳನ್ನ ತೊಗೊಂಡು ಆ ರಾಗದಲ್ಲಿ ಬಂದಂಥ ಸಿನಿಮಾ ಹಾಡು, ಭಾವಗೀತೆ ಅದೆಲ್ಲ 1993 ಮಾಡ್ಕೊಂಬಂದಿದ್ದೀನಿ ನಾನು ವೆರಿ ಫಸ್ಟ್. ಮುಂದೆ ಅದು ಬೇರೆ ಬೇರೆ ಹೆಸರು ಚೇಂಜ್ ಮಾಡಿ ಎಲ್ಲರೂ ಏನೇನೋ ಮಾಡಿಕೊಂಡ್ರು, ಅದು ವಿಚಾರ ಬೇರೆ. ಕಾನ್ಸೆಪ್ಟ್ ಇದೆ ಸೇಮ್. ಫಸ್ಟು ಮಾಡ್ಲಿಕ್ಕೆ ಶುರು ಮಾಡಿದ್ದು ನಾನು ನನ್ನ 1993 IMA ಮೆಡಿಕಲ್ ಕಾನ್ಫರೆನ್ಸಿಂದ ಸ್ಟಾರ್ಟ್ ಆಯ್ತು ಅದು. ಬೆಳಕೆ ಬಾಳಿನ ಬೆಳಕೆ ಭೂಮಿಗೆ ಅವತರಿಸು ಸದಾ ಜೈನ ಮಳೆ ಸುರಿಸು. ಅದು ಸುಮಾರು 5.5 ಗಂಟೆ ಪ್ರೋಗ್ರಾಮ್, ಫಸ್ಟ್ ಪ್ರೋಗ್ರಾಮ್. ಅದು ಡಾಕ್ಟರ್ಸ್ ಯಾರು ಎದ್ದೇಳಲೇ ಇಲ್ಲ, ಊಟಕ್ಕೂ ಹೋಗಲಿಲ್ಲ. ಆ ಥರ ಒಂಥರ ಅಂದರೆ ಆ ಎರಾನೇ ಹಾಗಿದೆ, ಆ ಹಾಡುಗಳೇ ಹಾಗಿದೆ. ಸೊ ಆ ಥರ ಶುರು ಆಗಿದ್ದು. ಆಮೇಲೆ ಪರಂಪರಾ ಅಂತ ಒಂದು ಕ್ಯೂರೇಟ್ ಮಾಡಿದೆ, ದ ಎವಲ್ಯೂಷನ್ ಆಫ್ ಡಿಫ್ರೆಂಟ್ ಸ್ಟೈಲ್ಸ್ ಆಫ್ ಮ್ಯೂಸಿಕ್ ಇನ್ ಆರ್ ಕಂಟ್ರಿ ಅಂತ. ಅದರಲ್ಲಿ ಫಸ್ಟ್ ಬಂದಿದ್ದು ಆಸ್ಥಾನ ವಿದ್ವಾನ್ರು ಹೇಳುವಂಥ ಶಾಸ್ತ್ರೀಯ ರಾಗ ಪರಂಪರೆ. ನೆಕ್ಸ್ಟ್ ಭಕ್ತಿ ಸಂಗೀತ ಹೆಂಗೆ ಬಂತು, ಮತ್ತು ಗಜಲ್, ಶೇರ ಶಾಯರಿ, ಗಜಲ್ ಬಂದಿದ್ದೇನೆ ಭಾವ ಸಂಗೀತ ಆಯ್ತದೆ. ಅದು ಸ್ವಲ್ಪ ಎಲ್ಲನೂ ಕವರ್ ಮಾಡುವಂಥ ಕಾನ್ಸೆಪ್ಟು. ಅಲ್ಲೂ ಆ ಥರ ಮಾಡ್ತೀನಿ. ಇವು ರೂಪಕ ಅಂದರೆ ಇವೇ ಮಾಡ್ತಾಯಿದ್ದೀನಿ. ಇನ್ನು ಈ ಮೊನ್ನೆ ಎಲ್ಲ ಡೆಡಿಕೇಟೆಡ್ ಟು ವಿಮೆನ್ ಸ್ಟೇಜ್ ಇತ್ತಲ್ಲ, ಸೊ ನವದುರ್ಗೆಯರಿಗೆ ಸೂಟೇಬಲ್ ಬಂದಿಷ್ಗಳನ್ನ ಆರಿಸಿ ಎಲ್ಲರ ಹತ್ರ ಆಡಿಸಿ ಏನು ಮಾಡಬೇಕು ಅಂತ ತುಂಬ ಇನ್ನೂ ಪ್ರಾಜೆಕ್ಟ್ಸ್ ಏನು ಬೇಕಾದಂಗೆ ಮಾಡ್ಬೋದು. ಅದಕ್ಕೆ ವರ್ಕ್ ಮಾಡೋ ಕರೆಕ್ಟ್ ಪ್ಲ್ಯಾಟ್ಫಾರ್ಮ್ ಸಿಗಬೇಕು, ವರ್ಕ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಿಸ್ಬೇಕು, ಪ್ಲ್ಯಾಟ್ಫಾರ್ಮ್ ಸಿಗಬೇಕು. ಅದು ಎಲ್ಲನೂ ಇದೆ. ಸರಿಯಾದ ಬಡ್ಜೆಟ್ ಇರಬೇಕು, ಇಟ್ ಇನ್ವಾಲ್ವ್ಸ್ ಎವ್ರಿಥಿಂಗ್. ನಿಮಗೆ ಪ್ರೇರಣೆ ಕೊಟ್ಟಂಥ ಹಾಡುಗಾರರು ಈಗ ಲತಾ ಮಂಗೇಶ್ಕರ್ ಅಂದರೆ ಅದು ಈ ಕಡೆಗಾಯಿತು, ಪ್ಲೇ ಬ್ಯಾಕ್ ಸಿಂಗಿಂಗ್, ಲೇಡಿ ಸಿಂಗಿಂಗಲ್ಲಿ ನಿಮಗೆ ತುಂಬ ನನಗೆ ಅಫ್ಕೋರ್ಸ್ ನಿಮ್ಮ ಗುರುಗಳು ಇದ್ದೇ ಇರ್ತಾರೆ. ಗುರುಗಳು ಅಲ್ಲದೆ ನಮ್ಮ ಪಂಡಿತ್ ಭೀಮಸೇನ್ ಜೋಶಿಜಿ, ಆಮೇಲೆ ಬೇಗಮ್ ಅಖ್ತರ್ ಅಫ್ಕೋರ್ಸ್ ಅವರು ಗಜಲ್ ಇದಕ್ಕೆ ಬಂದರು. ಆ ಥರ ಐಕಾನಿಕ್ ಆಗಿ ನಾನು ಯಾವಾಗಲೂ ಫಾಲೋ ಮಾಡೋದು, ಕೇಳೋದು. ಭೀಮಸೇನ್ ಜೋಶಿ ಅವರು ತುಂಬ ಇಂಪ್ಯಾಕ್ಟ್ ಆಗಿದೆ ನನಗೆ. ಆ ಗಾಂಭೀರ್ಯ, ಗಾಯನ ಗಾಂಭೀರ್ಯ ಏನಿದೆಯಲ್ಲ, ಆ ಒಂದು ಹಿಡಿತ. ನಮ್ಮ ತಾಯಿ ಯಾವಾಗಲೂ ಹೇಳೋರು, ಕಿಶೋರಿ ತಾಯಿಯವರು, ಟೆಹರಾವು ಚಾಯಿಯೆ ಅಂತ. ಈಗ ತರ್ರಂತ ತಾನು ಹೊಡೆದು ಬಿಡ್ಬಾರ್ದು, ಅಯ್ಯೋ ಬರ್ಕಂತ ಹೋಗ್ಬಿಡ್ಬೋದು. ವಾಟ್ ಸ್ವೇ, ವಾಟ್ ಎಲೆಕ್ಟ್ರಿಫೈ ಅಂತ ವಾವ್ ಅಂತ ನಮ್ಮ ಹುಡುಗರೆಲ್ಲ ಈಗ. ಬಟ್ ಒಂದು ಆಲಾಪನೆ, ಒಂದು ಸ್ಥಿರ, ಒಂದು ಸ್ವರದ ಮೇಲೆ ನಿಂತು ವಿಸ್ತಾರ, ಆ ವಿಸ್ತಾರಕ್ಕೊಂದು ಕಂಪ್ಲೀಷನ್ ಕೊಟ್ಟು ಸಂಪ್ ಬರೋದೇನಿದೆಯಲ್ಲ, ಅದರಂಥ ಆನಂದ ತಾನ್ನಲ್ಲಿಲ್ಲ. ವಿಲಾಯತ್ ಖಾನ್ ಸಾಬ್ರು ನಂಗೆ ತುಂಬ ಇಷ್ಟ. ಸಿತಾರ್ ಅಫ್ಕೋರ್ಸ್ ಪಂಡಿತ್ ರವಿಶಂಕರ್ ಅವರು. ವಿಲಾಯತ್ ಖಾನ್ ಸಾಬ್ರು ಒಂಥರ ಇನ್ನು ಮನಸ್ಸಿಗೆ ತುಂಬ ಹಿಂಗೆ ಅವ್ರ ಸಿತಾರ್ ಎಳೆಯುತ್ತೆ. ಇವರೆಲ್ಲ ಗ್ರೇಟ್ ಸರ್, ಹರಿಪ್ರಸಾದ್ ಜಿ ಅವರೆಲ್ಲ. ನಾನು ಸೌತ್ ಮ್ಯೂಸಿಕಲ್ ಅಂದರೆ ಬಾಲಮುರಳಿಜಿಯವರು, MS ಪಟ್ಟಮ್ಮಾಳವರು, ಅವ್ರದ್ದೆಲ್ಲ ತುಂಬ ಕೇಳಿದ್ದೀನಿ, ಫಾಲೋ ಮಾಡಿದ್ದೀನಿ. ಇನ್ಸ್ಟ್ರೂಮೆಂಟ್ಲೂ ಹಾಗೆ ಈಕ್ವಲಿ ನಾನು ಕೇಳ್ತೀನಿ. ತಬ್ಲಾದಲ್ಲಿ ಶಂತಾ ಪ್ರಸಾದ್ ಅವರು, ಅಫ್ಕೋರ್ಸ್ ಝಾಕಿರ್ ಅವ್ರನ್ನೆಲ್ಲ ನೋಡಿದ್ವಿ, ಕೇಳಿದ್ವಿ. ಅದು ದೊಡ್ಡ ಮೇರ್ ಪರ್ವತ. ಶಂತಾ ಪ್ರಸಾದ್ ಒಬ್ಬೊಬ್ಬರು ಎಷ್ಟು ಯೂನಿಕ್ ಆಗಿದ್ರು ಅಂದರೆ, ಕಿಶನ್ ಮಹಾರಾಜ, ಶಂತಾ ಪ್ರಸಾದ್ ಒಂಥರ ಮಿಠಾಸೆ ಬೇರೆ ಒಂಥರ. US ಅಲ್ಲಿ ಸ್ವಪನ್ ಚೌಧರಿ ಇದ್ದಾರೆ. ಸ್ವಪನ್ ವಾಯ್ಸ್ ಆಸಮ್ ಅಂತ ಒಂಥರ ನೋಡಿ. ಕಿಶನ್ ಮಹಾರಾಜು, ಶಂತಾ ಪ್ರಸಾದ್ ಒಂದೇ ಗರಾನ ಅಂದ್ರೂ ಇಬ್ಬರು ಪ್ಲೇಯಿಂಗ್ ಅಲ್ಲಿ ವ್ಯತ್ಯಾಸ. ಈಗ ಸುರೇಶ್ ತಳವಾಡ್ಕರ್ ಒಂಥರ ತುಂಬ ಇಷ್ಟ ನನಗೆ. ಉಲ್ಲಾಸ್ ಕಶಾಳ್ಕರ್ ಇದ್ದಾರೆ. ಇವರೆಲ್ಲ ನನಗೆ ತುಂಬ ಇಷ್ಟ. ಹಳೇ ಸಂಗೀತ ಅದು ಉಲ್ಲಾಸ್ ಕಶಾಳ್ಕರ್. ಆಮೀರ್ ಖಾನ್ ಸಾಹೇಬ್ರು ಇದ್ದರು ಸರ್, ಅದೇ ಥರ ಇವರು ಅನ್ನಿಸ್ತಾರೆ.
ಬಡೆ ಗುಲಾಮ್ ಅಲಿ ಖಾನ್, ಅದಕ್ಕೆ ಅವರು ಸುರೇಶ್ ತಳ್ವಾಲ್ಕರ್ ಇರಬೇಕು ಜೊತೆಗೆ. ನಾಟ್ ಟು ಮಿಸ್ ಡಿ ವಿ ಪಲುಸ್ಕರ್. ಇವರೆಲ್ಲ ಭೀಷ್ಮರು ಸರ್, ದೇವ್ರ ಸಮಾನ ಸರ್ ಇವರೆಲ್ಲ. ನಾನು ತುಂಬ ಫಾಲೋ ಮಾಡ್ತೀನಿ. ನೀವು ಒಬ್ಬರ ಹೆಸರು ಕೇಳಿದರೆ ನಾನು ಹಂಗೆ ಹೇಳ್ತಾನೆ ಇರ್ತೀನಿ, ಅಷ್ಟು ಹೆಸರುಗಳು. ಅಲ್ಲ, ಏನಂದರೆ ನಮ್ಮಂಥವ್ರಿಗೆ ಏನಾಗುತ್ತೆ, ಬೇರೆ ಬೇರೆ ಜಾನಲ್ಲಿರೋರಿಗೆ ಎಲ್ಲರೂ ಇಷ್ಟವಾಗ್ತಾರೆ. ಅಲ್ಲೊಂದು ಇಲ್ಲೊಂದು ಅಲ್ಲೊಂದು. ಈ ಮಕ್ಕಳನ್ನ ಚಾಕ್ಲೇಟ್ ಅಂಗಡಿಗೆ ಕರ್ಕೊಂಡು ಹೋದಂಗೆ. ಬಟ್ ಈಗ ಏನಾಗಿದೆ ಅಂದರೆ ಎಲ್ಲರೂ, ಎವ್ರಿಬಡಿ ಹೂಎವರ್ ಈಸ್ ದೇರ್ ಇನ್ ದ ಫೀಲ್ಡ್, ಹೆಸರು ಮಾಡಿದವ್ರು ಇರ್ಬೋದು, ದೊಡ್ಡ ದೊಡ್ಡ ಇದು ಸಾಧನೆ ಮಾಡಿದವ್ರು ಇರ್ಬೋದು, ಈಗಿನ ಇದಕ್ಕೆ ಏನು ತಿಳಿಬೇಕು ಅದು ಸ್ವಲ್ಪ ಡೈಲ್ಯೂಷನ್ಸ್ ಆಗ್ತಾಯಿದೆ. ಆ ಡೈಲ್ಯೂಟ್ ಮಾಡ್ತಿರೋರಿಗೆ ಸಂಗೀತ ಗೊತ್ತಿಲ್ಲ ಅಂತಿಲ್ಲ, ಗೊತ್ತಿರೋರೇ ಮಾಡೋಕ್ಕೆ ಸಾಧ್ಯ ಅದನ್ನು. ಬಟ್ ಅದು ಎಷ್ಟು ಮಟ್ಟಿಗೆ ನಿಂತ್ಕೊಳ್ಳುತ್ತೆ ಅನ್ನೋದು ಪ್ರಶ್ನೆ. ಡೈಲ್ಯೂಷನ್ಸ್ ಆಗಬಾರ್ದು, ಫಿಲ್ಟರ್ ಆಗಲಿ ಬೇಕಾರೆ, ಡೈಲ್ಯೂಷನ್ಸ್ ಆಗಬಾರ್ದು. ಬಹುಶಃ ಈ ಮೀಡಿಯಾಯಿಂದ ಸಡನ್ ಫೇಮ್ ಸಿಕ್ಕಿ ಕಲಿಕೆ ಕಡಿಮೆ ಆಗ್ತಾ ಇದೆ. ಕಲಿಕೆ ಕಡಿಮೆ ಆಗಿದೆ. ಹೆಂಗೂ ಆಗೋಯ್ತಲ್ಲ, ನಮಗೆ 5,000 ಲೈಕ್ ಬಂದಿದೆ, 10,000 ಲೈಕ್ ಬಂದಿದೆ, ಆ ಥರ ಎಲ್ಲ ಆಗ್ತಾ ಇರುತ್ತೆ. ಅದು ಒಂದು ಬೇಜಾರು. ಅಂದರೆ ಟ್ಯಾಲೆಂಟ್ ಇದೆ, ಟ್ಯಾಲೆಂಟ್ ತುಂಬ ಇದೆ, ಟ್ಯಾಲೆಂಟ್ ಸಿಕ್ಕಾಪಟ್ಟೆ ಇದೆ ಸರ್, ಟ್ಯಾಲೆಂಟು ಅವರೆಲ್ಲ. ಆದರೆ ಒಂದು ಹೆಸರು ಅಂತ ಬಂದಮೇಲೆ ಅವರು ಒಂಥರ ಅಲ್ಲಿಗೆ ಸ್ಟಿಕ್ ಆಗಿಬಿಡ್ತಾರೆ. ಹಿಂದಿನ ಥರ ನೋಡಿ, ಪ್ಲೇಬ್ಯಾಕ್ ಸಿಂಗಿಂಗಲ್ಲೇ ಇರ್ಬೋದು, 40 ವರ್ಷ ಒಂದೇ ಸಮ ಹಾಡಿದವ್ರು ಇಲ್ಲವೇ ಇಲ್ಲ. ಜಾನಕಿ, PBS, SP, ಆ ಕಡೆ ರಫಿ ಸಾಬ್ರು, ಲತಾ ಅಥವಾ ಆಶಾ, ಎಲ್ಲ ಕಿಶೋರು 40 ವರ್ಷ 50 ವರ್ಷ ಇದ್ದರು. ಒಂದೇ ಸ್ಟಡಿ. SPB ಅವರು ಯಾವಾಗಲೂ ಹೇಳೋರು, ಇದು ದೈವಿಕವಾದ ವಿದ್ಯೆ, ವೈದಿಕವಾದದ್ದು ವಿದ್ಯೆ. ಏನು ಬ್ಯೂಟಿಫುಲ್ ಆಗಿ ಹೇಳೋರು, ಇದು ದೈವಿಕವಾದ. ನೋಡಿ, ಅವರು 60ರಲ್ಲಿ ಯಾವಾಗ ಶುರು ಮಾಡಿದ್ದು, ಅದೇ 16 ವರ್ಷದ ಹೀರೋಗೆ ಆವತ್ತು ಆಡೋರು, ಕೊನೆವರೆಗೂ ಹಾಗೆ ಹಾಡಿದ್ರಲ್ಲ ಸರ್. ತುಂಬ ಸಂತೋಷ ಆಯಿತು. ಅಂದರೆ ಮಾತ್ರ ಆಯಿತು, ಇನ್ನೊಂದು ದಿನ ಸಂಗೀತ ಇಟ್ಕೊಳ್ಳೋಣ. ಅನುಭವ ಮಾತ್ರ ಆಯ್ತು. ಅಲ್ಲಲ್ಲ, ನೀವು ಗುರುಗಳ ಬಗ್ಗೆ ಕೇಳಿದ್ರೆ ಎಂಡೇ ಇರಲ್ಲ ಅದಕ್ಕೆ. ಅಲ್ಲಲ್ಲ, ಹೋಗ್ತಾ ಇರುತ್ತೆ. ಕಾರಣ ಕೇಳಿದ್ದೇನೆಂದರೆ, ಈಗಿನವ್ರು ತಿಳ್ಕೊಳ್ಳಿ, ಅಲ್ಲೇ ಇದ್ದು ಕಲಿಯೋದು ಹೇಗೆ, ಈ ಆನ್ಲೈನು 10 ನಿಮಿಷ ಪಾಠ ನಮ್ಮದು, ಆ ಥರದಕ್ಕೋಸ್ಕರ ನಾನು ಗುರುಗಳ ಬಗ್ಗೆ ಜಾಸ್ತಿ ಎಂಫಸಿಸ್ ಮಾಡಿದೆ. ಯಾಕೆಂದರೆ ಗಡಿಬಿಡಿ ಜಾಸ್ತಿ ಇವತ್ತು. ಗಡಿಬಿಡಿ 108 ಕಡೆ ಸೇರಿಸ್ತಾರೆ. ಅವ್ರಿಗೆ ಯಾವುದೂ ಸರಿಯಾಗಿ ತಲೆಗೆ ಹೋಗೋಕ್ಕೆ ಮುಂಚೆನೇ ಇನ್ನೊಂದು ಕೊಟ್ಟೋಗ್ಬಿಡ್ತಾರೆ. ಸ್ವಲ್ಪ ಅದ್ರ ಬಗ್ಗೆ ಬೇಸರ ಇದೆ ನನಗೆ. ಬಟ್ ನಾನು ಓವರಾಲ್ ಆಲ್ ಓವರ್ ಇಂಡಿಯಾ ತಿರುಗಿದ್ದರಿಂದ ನಮ್ಮ ಸೌತ್ ಇಂಡಿಯನ್ ಹುಡುಗರು ಭಾಳ ಬೆಟ್ರ್ ಸರ್. ಇರ್ಬೋದು, ಸ್ವಲ್ಪ ಆ ಒಂದು ಇದಿದೆ, ಸೀರಿಯಸ್ನೆಸ್, ಆ ಒಂದು ಏನಂತಾರೆ ರೆಸ್ಪೆಕ್ಟ್ ಇದೆ. ಇವತ್ತೆಲ್ಲ ನಾಳೆ ನಾನೇನೋ ಮಾಡ್ತೀನಿ ಸಾಧನೆ ಅನ್ನೋದು ಒಂದು ಇದಿದೆ, ವ್ಯವಧಾನ ಇದೆ. ಸೌತಿಗೆ ಬಂದಂಗೆ ಸ್ವಲ್ಪ ಡಿಸಿಪ್ಲಿನ್ ಇದೆ. ತುಂಬ ಸಂತೋಷ ಆಯಿತು. ನಾನು ಗುಡ್ ಬೈ ಹೇಳಕ್ಕೆ ಮುಂಚೆ ಸರ್ ನಿಮ್ಮ ಬಗ್ಗೆ ನಾನು ಹೇಳ್ತಾ ಹೋದ್ರೆ ಮತ್ತೊಂದು ಇಂಟರ್ವ್ಯೂ ಬೇಡ. ನಾನು ಹೇಳಿದ್ದು ಇದು ಮುಗೀತು ಅನ್ನಕ್ಕೆ ಮುಂಚೆ ಬೇರೆವಿ ಒಂದೇ ಮಾತು ಹೇಳ್ತೀನಿ. ನನಗೆ ನೀವು ಪರ್ಮಿಷನ್ ಕೊಟ್ಟರೆ ಎಲ್ರಿಗೂ ನನ್ನ ಹತ್ರ ಶಿಷ್ಯ ಸಿಗಲಿ, ಯಾಕಂದ್ರೆ ನಾನು ಯಾವಾಗಲೂ ಕಲಿತಾನೆ ಇರ್ತೀನಿ. ಒಬ್ಬ ಶಿಷ್ಯನಿಗೆ ನಿಮ್ಮಂಥ ಗುರು ಸಿಗಬೇಕು ಸರ್. ನೋಡ, ಅಂದರೆ ಶಿವ ಸರ್ ಅಂದರೆ ಎಂಥ ಗುರು ಅವರು. ಎಲ್ಲ ಹಿಂಗೆ ನಮ್ಮ ಗುರುಗಳ ಕಿಶೋರಯ್ಯ ಮುಣ್ಕರ್ ಇದ್ದಂಗೆ ಹೆಂಗೋ ಹೇಳ್ಕೊತಾ ಇರ್ತಾರೆ. ಮತ್ತು ನೀವು ಅಷ್ಟೊಂದು ಪ್ರೀತಿಯಿಂದ ಇಷ್ಟೊಂದು ದೊಡ್ಡ ಶಿಷ್ಯ ಬಳಗ ಬೆಳೆಸ್ತಾ ಇದ್ದೀರಾ. ಪರಂಪರೆ ನಿಮ್ಮಲ್ಲಿ ಗರಡಿಯಲ್ಲಿ ಬಂದಂಥ ಎಂತೆಂಥ ಪರ್ಕಷನಿಸ್ಟ್ಸ್ ನಿಜವಾಗ್ಲೂ. ಸೊ ಎಲ್ಲ ಹುಡುಗರಿಗೂ ನಿಮ್ಮಂಥ ಗುರು ಸಿಗಲಿ. ಸೊ ನಾನು ಶಿಷ್ಯ ಆಗೋಕ್ಕಿರೋಕ್ಕೆ ಬಯಸ್ತೀನಿ. ಆಲ್ವೇಸ್ ಸ್ಟೂಡೆಂಟ್ ಫಾರ್ ಎವರ್. ಸಂಗೀತದಲ್ಲಿ ಅಥವಾ ಕಲೆನಲ್ಲ, ಅದೇನೆ ದಿನ ಕಲಿಯೋದಿದ್ದೇ ಇರುತ್ತೆ. ಚಿಕ್ಕವ್ರು ಆಡಿದ್ರೂ ಕಲಿಯೋದಿರುತ್ತೆ ಅಲ್ವಾ. ಭರತ ಮುನಿ ನಾಟ್ಯಶಾಸ್ತ್ರದಲ್ಲಿ ಹೇಳ್ತಾನಂತೆ, ಯಾವಾಗ ಹೇಳ್ದ ಭರತ ಮುನಿ ಬರೆದಾಗ, ಆವಾಗ ಶತಮಾನಗಳ ಹಿಂದೆ ಆಗಲೇ ಹೇಳಿದ್ನಂತೆ ಅವನು. ಏನಂತಂದರೆ ಕಲೆ ಅಂತಕ್ಕಂಥದ್ದು ಇಟ್ ಶುಡ್ ಬಿ ಬೋತ್ ಎಂಟರ್ಟೈನ್ಮೆಂಟ್ ಆ್ಯಸ್ ವೆಲ್ ಆಸ್ ಎಜುಕೇಟಿವ್ ಅಂತ ಆವಾಗಲೇ ಹೇಳಿದ್ದಾನೆ. ಸೊ ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ. ಎಜುಕೇಟಿವ್ ಆಗಿರಬೇಕಾದ್ರೆ ನಾವು ಫಸ್ಟ್ ಎಜುಕೇಟಿವ್ ಆಗಿರಬೇಕು. ಅಂದರೆ ನಾವು ವಿ ಕ್ಯಾನ್ ರೆಂಡರ್ ಸಮಥಿಂಗ್. ನಮ್ಮಲ್ಲಿ ಸರ್ಕಿರಬೇಕು. ಸ್ಟಫ್. ಸೊ ಮೇಕ್ ಯುವರ್ ಸೆಲ್ಫ್ ಸೋ ಅಬಂಡೆಂಟ್ಲಿ ಸ್ಟಫ್ಡ್ ವಿತ್ ನಾಲೆಡ್ಜ್. ನಮ್ಮ ತಂದೆಯವರು ಹೇಳೋರು,
ಬೇಕೋ ಬೇಡವ ಬತ್ತಳಿಕೆಯಲ್ಲಿ ಎಲ್ಲ ಇಟ್ಕೊಂಡಿರ್ಬೇಕು. ಇರಬೇಕು ಇರಬೇಕು. ಯಾವತ್ತೋ ಒಂದಿನ ಹೌದು ಸರ್, ನಿಂಗೆ ಅದು ಉಪಯೋಗ ಬಂದೇ ಬರುತ್ತೆ ಅಂತ ಅಲ್ವಾ? ನೋ ಡೌಟ್. ಇದು ಯಾಕೆ ಕಲಿಬೇಕು, ಈ ರಾಗ ನಾವು ಆಡ್ತೀವೋ ಇಲ್ವೋ ಅನ್ನೋದು. ಸಿಲೆಬಸ್ ಎಕ್ಸಾಮ್ ಬರೀತಾರಲ್ಲ, ಈ ಆ ರಾಗ ನನಗಿಲ್ಲ ಯಾಕೆ ಕಲಿಬೇಕು ಅಂತ ಕೇಳ್ತಾರೆ ಹುಡುಗರು. ಬೇಕೇ ಬೇಕು. ಬೇಕೇ ಬೇಕು. ಭೈರವಿಗೆ ಮುಂಚೆ ಭೈರವಿ ಏನು ಭೈರವಿ ಮುಂಚೆ ಅಲ್ಲ, ಸುಮ್ಮನೆ ಒಂದು ಆಲ ಪಾಡಿದ್ರು ಸಾಕು ನೀವು. ಬಾಬುಲ್ ಮೊರಾ ಬಾಬುಲ್ ಮೊರಾ बाबुल मोरा आरे नैहर छूट जा बाबुल मोरा रे नैहर छूट जा बाबुल नैहर छूट जा बाबुल 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 नैहर छूटो जा बाबुल मोरा बाबुल मोरा बाबुल मोरा रे नैहर छूटो जा बाबुल मोरा बाबुल मोरा बाबुल मोरा बाबुल मोरा बाबुल मोरा बाबुल मोरा 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 रे नैहर छूटो जा अरे छूटो जा अरे छूटो जा ಇಲ್ಲಿ ನಾನೊಬ್ಬನೇ ಚಪ್ಪಾಳೆ ಹೊಡಿತಾ ಇದ್ದೀನಿ, ನೋಡೋ ವೀಕ್ಷಕರೆಲ್ಲರೂ ಚಪ್ಪಾಳೆ ಹೊಡಿತಾರೆ. ನಮಗೆಲ್ಲ ಈ ಸಂಗೀತ ಕಟ್ಟಿಯನ್ನು ಇಷ್ಟು ದೂರ ತೊಗೊಂಡು ಬಂದಿದ್ದಕ್ಕೆ ನಿಮ್ಮೆಲ್ಲರ ಶುಭ ಹಾರೈಕೆ, ಪಾಸಿಟಿವ್ ವೈಬ್ಸ್ ನಿಮಗೆ ಕೋಟಿ ವಂದನೆ ಸರ್. ಥ್ಯಾಂಕ್ ಯು. ವೀಕ್ಷಕರೇ, ವಾಹಿನಿಗೆ ಥ್ಯಾಂಕ್ ಯು. ನೋಡಿದ್ರಲ್ಲ, ಬರೀ ನೋಡೋದಲ್ಲ, ಇವತ್ತು ಎಂಥ ಸಂದರ್ಶನ, ಹಾಡುಗಾರಿಕೆ, ಅವರ ಸಂಗೀತದ ಅನುಭವ, ಬೇರೆ ಬೇರೆ ಪ್ರಕಾರಗಳಲ್ಲಿ ಅವರು ಸಾಧನೆ ಮಾಡಿರುವಂಥದ್ದು, ಸಿದ್ಧಿಸ್ಕೊಂಡಿರೋವಂಥದ್ದು, ಗುರುಗಳ ಬಳಿ ಅವರು ಕಲ್ತಿದ್ದು ಎಲ್ಲ ಹೇಳಿದ್ದಾರೆ ಇವತ್ತು. ವಿದುಷಿ ಸಂಗೀತ ಕಟ್ಟಿ ಅವರಿಗೆ ನಾವು ಎರಡೂ ಸಂಸ್ಥೆಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ಹೈ ನೋಟ್ಸ್ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ಸಂದರ್ಶನ ಮುಂದೆ ಇದೇ ರೀತಿ ಇನ್ನೊಬ್ಬ ಪ್ರಬುದ್ಧ ಕಲಾವಿದರ ಜೊತೆ ಸಂದರ್ಶನ ಇರುತ್ತೆ. ದಯಮಾಡಿ ತಾವೆಲ್ಲರೂ ನಮ್ಮನ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಮೇಡಮ್.